ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಇಂದು ನಮ್ಮ ಹೃದಯಗಳು ವೇದನೆಯಿಂದ ಒಡೆಯುವ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ. ಗಾಜಾದಲ್ಲಿನ ನಮ್ಮ ಸಹೋದರ ಸಹೋದರಿಯರ ದುರವಸ್ಥೆ. ಗಾಜಾದಲ್ಲಿ ಇಂದು ಹಸಿವಿನ ಭಯಾನಕತೆಯೇ ನಡೆಯುತ್ತಿದೆ. ಮಕ್ಕಳು ಸೇರಿದಂತೆ ಹಸಿವಿನಿಂದ ದಿನನಿತ್ಯ ಸಾಯುತ್ತಿದ್ದಾರೆ. ಚಿಕ್ಕ ಮಕ್ಕಳು ಹಸಿದು ಕೂಗಿ ಅಳುತ್ತಿದ್ದಾರೆ. ಅವರ ತಾಯಂದಿರು ಅಸಹಾಯಕರಾಗಿ ನೋಡುತ್ತಿದ್ದಾರೆ. ಈ ಕ್ರೌರ್ಯಕ್ಕೆಲ್ಲ ಕಾರಣ ಇಸ್ರೇಲ್ನ ಅನ್ಯಾಯದ ಕ್ರಮಗಳು. ಇಸ್ರೇಲ್ ಆಹಾರ, ಔಷಧಿ, ಸಹಾಯಗಳ ಪ್ರವೇಶವನ್ನು ತಡೆಯುತ್ತಿದೆ. ಗಾಜಾವನ್ನು ತೆರೆದ ಜೈಲನ್ನಾಗಿ ಮಾಡಿದೆ. ಯುಎನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಮುಂತಾದ ಮೂಲಗಳು ಈ ದುರವಸ್ಥೆಯನ್ನು ದೃಢೀಕರಿಸುತ್ತವೆ. 2025 ಜುಲೈಯಲ್ಲಿ ಗಾಜಾದಲ್ಲಿ ಹಸಿವಿನಿಂದ ನೂರಾರು ಮಕ್ಕಳು ಸತ್ತರು. ಆಹಾರವನ್ನು ತಡೆಯುವುದು ಯುದ್ಧ ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ಇಸ್ರೇಲ್ನ ಈ ಕ್ರೌರ್ಯ ಒಂದು ಮಾನವತೆಯಿಲ್ಲದ ಯುದ್ಧ ವಿಧಾನವಾಗಿದೆ. ಅವರು ಆಹಾರವನ್ನು ಯುದ್ಧಾಯುಧವನ್ನಾಗಿ ಮಾಡಿದ್ದಾರೆ. ಗಾಜಾದಲ್ಲಿನ 2.1 ಮಿಲಿಯನ್ ಜನರಲ್ಲಿ ಬಹುಪಾಲು ಹಸಿವಿನಲ್ಲಿದ್ದಾರೆ. ಮಕ್ಕಳಿಗೆ ಪೌಷ್ಟಿಕಾಂಶ ಕೊರತೆಯಿಂದ ಶಾಶ್ವತ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ. ಯುಎನ್ ಕಾರ್ಯದರ್ಶಿ ಜನರಲ್ ಆಂಟೋನಿಯೋ ಗುಟೆರಸ್ ಹೇಳಿದಂತೆ, ಗಾಜಾದಲ್ಲಿ ಆಹಾರ ಮುಗಿದಿದೆ. ಅದನ್ನು ಹುಡುಕುವವರು ಗುಂಡಿಗೆ ತುತ್ತಾಗಿ ಸಾಯುತ್ತಿದ್ದಾರೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಒಂದು ಜನಾಂಗ ಹತ್ಯೆಯ ಭಾಗವಾಗಿದೆ. ಈಗ ಈ ದುರವಸ್ಥೆಯಿಂದ ಒಂದು ಆಶಾಕಿರಣವಾಗಿ ನಮ್ಮ ಈಜಿಪ್ಟ್ನಲ್ಲಿನ ಒಳ್ಳೆಯ ಮುಸ್ಲಿಂ ಸಹೋದರರು ಆಹಾರ ಸಾಮಗ್ರಿಗಳನ್ನು ಬಾಟಲಿಗಳಲ್ಲಿ ತುಂಬಿ ಸಮುದ್ರಕ್ಕೆ ಎಸೆಯುವ ದೃಶ್ಯವನ್ನು ನಾವು ನೋಡಿದ್ದೇವೆ. ಗಾಜಾಕ್ಕೆ ಅದು ತಲುಪುತ್ತದೆ ಎಂಬ ಆಶೆಯೊಂದಿಗೆ. اللهم احمل عنا هذا إلى غزة. سامحونا يا إخواننا. سامحونا. ما فيش في مقدرتنا حاجة نعملها لكم. الإزازة دي ممكن تبقى سبب نجاتك يوم القيامة. اللهم كما حملت نوحا في البحر في موج كالطود العظيم احمل عنا هذا إلى غزة. ರಫಾ ಗಡಿಯನ್ನು ಮುಚ್ಚಿರುವ ಸನ್ನಿವೇಶದಲ್ಲಿ ಈಜಿಪ್ಟ್ ಸರ್ಕಾರ ಪ್ರವೇಶವನ್ನು ಅನುಮತಿಸದಿದ್ದಾಗ ಜನರು ಈ ಕಲ್ಪಿತ ಕ್ರಿಯೆಯ ಮೂಲಕ ತಮ್ಮ ಪ್ರೀತಿ ಮತ್ತು ಸಹಾನುಭೂತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇದು ಒಂದು ಸಾಂಕೇತಿಕ ಪ್ರತಿಭಟನೆಯಾಗಿದೆ. ಮುಸ್ಲಿಂ ಉಮ್ಮಾದ ಐಕ್ಯತೆಯ ಪ್ರತಿಬಿಂಬವಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ಈ ವಿಡಿಯೋಗಳು ಈಜಿಪ್ಟ್ನ ಯುವಕರು ಅಕ್ಕಿ, ಬೇಬಿ ಫಾರ್ಮುಲಾ, ಔಷಧಿಗಳನ್ನು ಬಾಟಲಿಗಳಲ್ಲಿ ತುಂಬಿ ಸಮುದ್ರಕ್ಕೆ ಎಸೆಯುವುದನ್ನು ತೋರಿಸುತ್ತವೆ. ಇಸ್ಲಾಂನಲ್ಲಿ ಇತರರ ಹಸಿವನ್ನು ತಣ್ಣಗಾಗಿಸುವುದು ಒಂದು ಮಹಾನ್ ಪುಣ್ಯವಾಗಿದೆ. ಅಲ್ಲಾಹು ತಾಲಾ ಖುರಾನ್ನಲ್ಲಿ ಹೇಳುತ್ತಾನೆ, ಅವರು ತಮ್ಮ ಆಹಾರವನ್ನು ಇಷ್ಟಪಟ್ಟರೂ ದರಿದ್ರನಿಗೂ ಅನಾಥನಿಗೂ ಬಂಧನಸ್ಥನಿಗೂ ಕೊಡುತ್ತಾರೆ. ನಾವು ನಿಮ್ಮನ್ನು ಅಲ್ಲಾಹುವಿನ ಮುಖಕ್ಕಾಗಿ ಮಾತ್ರ ಭೋಜನ ಮಾಡುತ್ತೇವೆ. ನಿಮ್ಮಿಂದ ನಮಗೆ ಯಾವ ಪ್ರತಿಫಲವೂ ಧನ್ಯವಾದವೂ ಬೇಡ. ಈ ಆಯತ್ ನಮಗೆ ಹೇಳುವುದು ಹಸಿದವನನ್ನು ಭೋಜನ ಮಾಡುವುದು ಅಲ್ಲಾಹುವಿಗೆ ಇಬಾದತ್ ಎಂದು. ನಬಿ ತಂಗಳು ಹೇಳಿದರು, ಪಕ್ಕದವನು ಹಸಿದು ಮಲಗಿದಾಗ ಹೊಟ್ಟೆ ತುಂಬಿ ಊಟ ಮಾಡುವವನು ನಮ್ಮಲ್ಲಿನವನಲ್ಲ. ಇಸ್ಲಾಂ ನಮಗೆ ಉಪದೇಶಿಸುವುದು ಝಕಾತ್, ಸದಕಾ, ಫಿತ್ರ ಮುಂತಾದವುಗಳ ಮೂಲಕ ದರಿದ್ರರನ್ನು ಸಹಾಯಿಸುವುದು. ಗಾಜಾದಲ್ಲಿನ ನಮ್ಮ ಸಹೋದರರು ಹಸಿದಾಗ ನಮ್ಮ ಜವಾಬ್ದಾರಿ ಅವರನ್ನು ಸಹಾಯಿಸುವುದು. ಈಜಿಪ್ಟ್ನ ಸಹೋದರರ ಕ್ರಿಯೆ ಈ ಇಸ್ಲಾಮಿಕ ಮೌಲ್ಯದ ಪ್ರತಿಬಿಂಬವಾಗಿದೆ. ಅವರಿಗೆ ಭೂಮಿಯ ಮೂಲಕ ಸಹಾಯಿಸಲು ಸಾಧ್ಯವಿಲ್ಲದಿದ್ದರೂ ಸಮುದ್ರದ ಮೂಲಕ ಆಶೆಯೊಂದಿಗೆ ಪ್ರಯತ್ನಿಸುತ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕ್ರೌರ್ಯಕ್ಕೆ ವಿರುದ್ಧ ನಾವು ಧ್ವನಿ ಎತ್ತಬೇಕು. ಗಾಜಾದ ಜನರಿಗಾಗಿ ಪ್ರಾರ್ಥಿಸಿ, ಸಹಾಯಗಳನ್ನು ಕಳುಹಿಸಿ, ಅನ್ಯಾಯವನ್ನು ಟೀಕಿಸಿ. ಅಲ್ಲಾಹು ತಾಲಾ ಹೇಳುತ್ತಾನೆ, ನೀವು ನಂಬುವವರಾಗಿದ್ದರೆ ಅನ್ಯಾಯ ಮಾಡಬೇಡಿ. ಇಸ್ರೇಲ್ನ ಕ್ರೌರ್ಯ ಒಂದು ದಿನ ಕೊನೆಗೊಳ್ಳುತ್ತದೆ, ಏಕೆಂದರೆ ಅಲ್ಲಾಹು ನ್ಯಾಯಪರನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳು ಮತ್ತು ಕ್ರಿಯೆಗಳು ಗಾಜಾದ ಸಹೋದರರಿಗೆ ಆಶ್ವಾಸವಾಗಲಿ. ಅಲ್ಲಾಹು ನಮ್ಮನ್ನು ರಕ್ಷಿಸಲಿ, ಗಾಜಾದ ಜನರನ್ನು ಸಹಾಯಿಸಲಿ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.